ಹಲೋ ಹೈ ಫ್ರೆಂಡ್ಸ್, ನಾನು ನಿಮ್ಮ ಸುನಿಲ್ ಕುಮಾರ್ ಮಾತಾಡ್ತಾ ಇರೋದು. ವೆಲ್ಕಮ್ ಟು SK ಮೀಡಿಯಾ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಬೆಂಗಳೂರು ಸೌತ್ ಡಿಸ್ಟಿಕ್ಕು ಮಾಗಡಿ ತಾಲೂಕು ತಟ್ವಾಳು ಕಾಡುಗೊಲ್ಲರಹಟ್ಟಿ ಈ ಗ್ರಾಮದಲ್ಲಿ ಶಿವರಾಜು ಲೇಟ್ ಕಾಟಯ್ಯನವರ ಮಗ, ಮಾಗಡಿ ಕರಿಗೌಡಜ್ಜನವರ ಮೊಮ್ಮಗ. ಅವರು ಏನು ಬಸ್ತಿ ಲೈನು ಬಸ್ತಿ ಬ್ಲಡ್ ಲೈನ್ ಏನಿದೆ, ಹಯಗ್ರೀವ ಅವರ ಕಟ್ಸ್ಕರಗಳು ದುಬಾರಿ ಬೆಲೆಗೆ ಸೇಲ್ ಆಗಿರುವಂಥದ್ದು. ಮಾಗಡಿಯವ್ರದ್ದೇ ತುಂಬ ಪ್ರಖ್ಯಾತಿ ಹೊಂದಿರೋ ಹಳ್ಳಿಕಾರ್ ತಳಿಯಲ್ಲಿ ತುಂಬ ಪ್ರಖ್ಯಾತಿ ಹೊಂದಿರುವಂಥವ್ರು, ಹೆಸರು ಮಾಡಿರೋಂಥವ್ರು ಬಾಲಾಜಿ ಗಗನ್ ಅಂತ ಯಾರು ಹೇಳ್ತೀವಿ, ಅವರು ದುಬಾರಿ ಬೆಲೆಗೆ ಇಟ್ಕೊಂಡಿರೋವಂಥದ್ದು. ಏನು ಹೆಚ್ಚಿನ ಮಾಹಿತಿ ಏನಿದೆ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಕರೆಕೊಟ್ಟೆ ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಗಗನ್ ಅಂತ ಸರ್. ಎಲ್ಲಿ ಅವರು? ಮಾಗಡಿ ಸರ್. ಮಾಗಡಿಯವರು. ಏನು ವಿಶೇಷತೆ ಸರ್ ಇದು? ಸರ್ ಇವು ಒಳ್ಳೆ ತಳಿ. ಹಾಂ, ಇದು ಹಳ್ಳಿಕಾರ್ ತಳಿ. ಇವು ಬಸ್ತಿಯವರಿ ಮಗ ಒಂದು ಹಯಗ್ರೀವ ಅಂತ ಇತ್ತು, ಅದು ಲಾಸ್ಟ್ ಟೈಮು ತೀರೋಗ್ಬಿಡ್ತು. ಅದ್ರ ಮಕ್ಳುಗಳು ಇವತ್ತು ಒಳ್ಳೆ ಬ್ಲಡ್ ಲೈನ್ ಅಂತ ಹೇಳಿ ಇವತ್ತು ತಟ್ವಾಳ್ಗೆ ಆಲ್ರೆಡಿ ಶಿವರಾಜ್ ಅಣ್ಣನ ಹತ್ರ ಇನ್ನೂ 8 ತಿಂಗಳು ಕಟ್ಸ್ಕರ್ಗಳು ಇವು 1,80,000 ಕೊಟ್ಟು ಖರೀದಿ ಮಾಡಿದ್ವಿ ಸರ್. 1,80,000 ಸಾಕಿ ಮಾಡಿ ಮೆರವಣಿಗೆ ಮಾಡಿ ಆಮೇಲೆ ಮಾಡ್ತೀವಿ ಸರ್. ಮಾಗಡಿ ಜಾತ್ರೆಗೋಸ್ಕರ ಮೆರವಣಿಗೆಗೋಸ್ಕರ ಮೆರವಣಿಗೆ ಬರ್ತವೆ ಇವು ಕಟ್ಸ್ಗಳು. ಅಷ್ಟು ಸೂಪರ್ ಆಗಿದೆ ಕಟ್ಸ್ಗಳು. ಅದಕ್ಕೋಸ್ಕರ ದುಬಾರಿ ಬೆಲೆ ಕೊಟ್ಟು ಇವತ್ತು 1,80,000 ಕೊಟ್ಟು ಖರೀದಿ ಮಾಡಿದ್ವಿ. ಸರ್, ನಿಮ್ಗೆ ಏನು ಉತ್ತೇಜನ ಸರ್? ನೀವಿನ್ನು ಯುವಕರು, ಈಗ ಆಲ್ರೆಡಿ ಯುವಕರು ಅಂತಂತಂದರೆ ಯಾವ್ಯಾವ ರೀತಿ ಇರ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನೋಡ್ತಾನೆ ಇರ್ತೀವಿ. ನಿಮ್ಗೆ ಏನು ಕಾಯಸಿದಕ್ಕೆ ಹಳ್ಳಿಕಾರ್ ತಳಿ ಅಂತಂತಂದರೆ? ಅಂದರೆ ಕೆಲವು ಹುಡುಗರಿಗೆ ಹೆಂಗೆ ಈಗ ರಾಯಲ್ ಎನ್ಫೀಲ್ಡು, ಬುಲೆಟು, ಅದು ಇದು R15 ಎಲ್ಲ ಬುಲೆಟ್ ತಾನೆ ಹೆಂಗೆ ಓಡಾಡ್ತಾರೆ. KTM ಎಲ್ಲ 3 ಲಕ್ಷ 4 ಲಕ್ಷ 5 ಲಕ್ಷ 1 ಕೋಟಿ ಕಾರು ಅಂತ. ನಮ್ಗೆ ಆ ಹುಚ್ಚ ಬದಲು ಈ ಹುಚ್ಚ ಇದೆ ಸರ್. ಅವ್ರು 1 ಕೋಟಿ ಕೊಟ್ಟು ಕಾರ್ ತಗೊಂಡ್ರೆ ನಾವು 1 ಲಕ್ಷ ಕೊಟ್ಟು ಒಂದು ಕರ ತಗೊಂತೀವಿ, ಅಷ್ಟೇ ಸರ್ ಡಿಫ್ರೆನ್ಸ್. ಅವ್ರು ಅದನ್ನ ತಗೊಂಡು ಶೋಕಿ ಮಾಡ್ತಾರೆ, ನಾವು ಇವನ್ ತಗೊಂಡು ಶೋಕಿ ಮಾಡ್ತೀವಿ. ಹೌದು ಸರ್. ಇವಾಗ ಈ ಕರಿನಲ್ಲಿ ಏನು ವಿಶೇಷತೆ ಮತ್ತೆ ಹೆಂಗ್ ನೋಡ್ಬೇಕು ನಾವು ಕರುಗಳನ್ನ? ಸಣ್ಣ ಕೊಂಬು, ಸಣ್ಣ ಬುಳ್ಳೆ, ಕುತ್ತಿಗೆ ಚೆನ್ನಾಗೈತಿ, ಎಲ್ಲೂ ಒಂಚೂರು ಗಂದಟಿಲ್ಲ. ಎರಡು ಜಾತಿ ಚೆನ್ನಾಗವೆ, ಸಣ್ಣ ಕೂದಲು ದನ, ಪಾಲ ಸಣ್ಣದಾಗವೆ, ಒಳ್ಳೆ ಜಾತಿ, ಒಳ್ಳೊಳ್ಳೆ ಕರ ಆಗ್ತವೆ ಮುಂದೆ ಫ್ಯೂಚರ್ ಅಲ್ಲಿ. ಅದಕ್ಕೋಸ್ಕರ ತಗೊಂಡಿದ್ದೀವಿ. ಅದಕ್ಕೋಸ್ಕರ ಮಾಗಡಿ ಜಾತ್ರೆ ಮುಗಿಸ್ಕೊಂಡು ಮಾಗಡಿ ಜಾತ್ರೆಲಿ ಕೊಡ್ತೀವಿ ಸರ್. ಯಾರು ಬಂದ್ರೆ ಕಾಯಿಸ್ಪಟ್ಟೆ ಬಂದ್ರೆ ಕೊಡ್ತೀರಾ? ಕೊಡ್ತೀವಿ. ನೆಕ್ಸ್ಟ್ ವರ್ಷ ಕೆಂಗಲ್ ನಾವೇ ಸಾಕಿ ನೆಕ್ಸ್ಟ್ ವರ್ಷ ಕೆಂಗಲ್ಗೆ ಪ್ರೈಸ್ ಕೊಡ್ತೀವಿ ಸರ್. ಪ್ರೈಸ್ ಹೊಡಿತವೆ ಅಂತ ಕಾನ್ಫಿಡೆನ್ಸ್ ಇದೆಯಾ? 100% ಹೊಡಿತವೆ ಸರ್, ಸಾಕು. ಓಕೆ ಸರ್. ಇವನ್ನ ಶಿವರಾಜ್ ಅಣ್ಣವ್ರ ಮನೆ ಕೆಂಗಲ್ನಿಂದ ಇದು ಒಂದು ಕಡ್ಸನ್ನ ತಗೊಂಡ್ಬಂದು ಅವ್ರ ಮನೇಲಿ ಇದ್ದಿದ್ದು ಕಡ್ಸಿ ಊಟ ಮಾಡಿದ್ರು. ನಾವು ಬೆಳಗ್ಗೆಗೆ ಬಂದು ಕೊಡಿ ಅಂತ ಎಷ್ಟೆಷ್ಟು ಕೇಳ್ದೋ ಕೊಡ್ಲಿಲ್ಲ. ಲಾಸ್ಟ್ಗೆ ನಮ್ಮ ಗೊಲ್ಲರಟ್ಟಿ ಮಾಲಿಂಗಣ್ಣವರು, ಬಾಮಲಿಂಗಣ್ಣ, ಅಯ್ಯ ಬಾರಣ, ನಮ್ಮ ಮಾಲಿಂಗಣ್ಣವ್ರನ್ನೆಲ್ಲ ಕರೆದು, ಇಲ್ಲ ಇವ್ ನಮ್ಗೆ ಬೇಕೇ ಬೇಕು, ಬೇಕಾದ್ರೆ ಮಾಡಿ ಜಾತ್ರೆ ನಿಮ್ಗೆ ಅಷ್ಟು ಪ್ರೀತಿ ಇದ್ರೆ ತಿರ್ಗಾ ಬೇಕಾದ್ರೆ ಕೊಡ್ತೀವಿ ನಾವು ನಿಮ್ಗೊಂದು ಕೈ ಅಂತ ಹೇಳಿ ಮಾಲಿಂಗಣ್ಣ ಬಂದು ಕೊಡು ಅಂತ ಹೇಳಿ ಕೊಡ್ಸಿದ್ರು. ಆಮೇಲೆ ನಮ್ದು ವ್ಯಾಪಾರ ಸಮರ್ಥ ಇಲ್ಲ, ಅದು 2 ಸತಿ ಕಿತ್ತೋಗಿತ್ತು. ಲಾಸ್ಟ್ಗೆ
ನಮ್ಮ ಚೋಳೂರು ಒಬ್ಬ ರಾಜ ಅಂತವನೇ ಅವನು. ಆಮೇಲೆ ನಮ್ಮ ದಿಲೀಪ ಇದೊಂದು ಕಾಸು ಇಸ್ಕೊಟ್ಟು ಯಾಕೆ ಕೊಡೋದ ಕೊಟ್ಟೆ ಕೊಡ್ತಾರೆ ಕೊಡು ಅಂತ ಕಾಸು ಇಸ್ಕೊಟ್ಟು ಬೇಕೇ ಬೇಕು ಕೊಡು ಅಂತ ಮುರ್ಲುಗಂಡ ಪ್ರಸಾದಕ್ಕೆ ಫೋನ್ ಮಾಡ್ಕೊಟ್ಟು ತೀರ್ಮಾನ ಮಾಡಿ ಕೊಡಿಸ್ತಾ ದಿಲೀಪ. ಸೊ ಅಷ್ಟು ಪ್ರೀತಿ ಪಟ್ಟು ಇಟ್ಕೊಂಡಿದ್ದೀರಾ? ಇವತ್ತು ದುಡ್ಡಿಂದ ಅಲ್ಲಣ ಇವೆಂಟ್ ಕಾರ್ಡ್ಸು ನಮ್ಮ ಮನೆ ಬಾಗಿಲಲ್ಲಿ ಕಟ್ಟಲೇಬೇಕು ಅಂತ ತಗೊಂಡಿದ್ದೀವಿ. ಸರಿ ಸರಿ ಸರ್, ಆಯಿತು, ಒಳ್ಳೇದಾಗಲಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಶಿವರಾಜ್ ಅಂತ. ನಿಮ್ಮ ತಂದೆ ಹೆಸರು ಸರ್? ಕಾಟೆ. ನೀವು ಎಷ್ಟು ವರ್ಷದಿಂದ ಹಳ್ಳಿ ಕರ್ಸ್ ಆಗ್ತಾ ಇದ್ದೀರಾ? ಸರ್ ನಾನೊಂದು 16-17 ವರ್ಷದಿಂದ ಹುಡುಗನಿಂದಲೂ ಸಾಕ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಗೊತ್ತು ಸರ್ ಇದು? ಹೇಳು. ನಮ್ಮ ಮನೆತನದಲ್ಲಿ ಹಿರಿಕರು ಹಿಂದಿಂದಲೂ ದನ ಕಟ್ಕೊಂಡು ದನಿನಲ್ಲೇ ಬಂದಿರೋ ಅಂಥದ್ದು ಇದು. ಅದು ನಮಗೆ ಬಂದು ನಮ್ಮ ಅಪ್ಪರು ಕಟ್ತಾ ಇದ್ರು, ನಮ್ಮ ತಾತ ಕಟ್ತಾ ಇದ್ರು. ಹಿಂದೆ ನಮ್ಮ ತಾತ ಕಟ್ತಾ ಇದ್ದಕ್ಕೆ ಒಂದು ಇದಾಗಿ ನಮ್ಮ ತಾತ ತೀರೋಗಿದ್ದಾಗ ದನ ಕಿತ್ಕೊಂಡು ಹೋಗಿ ಅವರು ಸಾಕ್ತಂತ ಇದಕ್ಕೆ ಅವರು ಎಣ ತಗೊಂಡೋಗ್ಬೇಕಾದ್ರೆ ಕಿತ್ಕೊಂಡು ಹೋಗಿ ಎಣಕ್ಕೆ ಇದನ್ನ ಮಾಡ್ಕೊಂಡಿದ್ವಂತೆ, ಅಡ್ಡ ಹಾಕೊಂಡಿದ್ದು ಅಂತ. ಅಡ್ಡ ಹಾಕೊಂಡಿದ್ದು. ಆದ್ರಿಂದ ನಮಗೂ ಆ ಕಾಯಿಸು ಐತೆ. ಇದು ಬಹಳ ಪ್ರೀತಿ, ನಮ್ಮ ಮನೆತನಕ್ಕೆ ಇದು ನಮ್ಗೆ ಬಹಳ ಪ್ರೀತಿ. ಆದ್ರಿಂದ ನಾವು ಇದನ್ನ ಸಾಕ್ತಾ ಬರ್ತಾ ಇದೀವಿ. ಕರುಗಳು ಮನೇಲಿ ಹುಟ್ಟಿರೋದ ಸರ್? ಮನೇಲಿ ನಮ್ಮ ಅಣ್ಣನ ಮನೇಲಿ ನಮ್ಮ ಅಣ್ಣ ತಗೊಂಬಂದಿದ್ದು. ನಮ್ಮ ಅಣ್ಣನ ಮನೆಯಿಂದ ಕರಿಯಣ್ಣ ಅಂತ ಎಳ್ಳೆ ಅಣ್ಣ, ಅವ್ರ ಕಡೆಯಿಂದ ನಾನು ಅದ್ರ ಜೊತೆ ಈಗ ಕೂಟ ಮಾಡಿದ್ದೀನಿ ಕೆಂಗಲಲ್ಲಿ. ಸೊ 2 ಕರುಗಳನ್ನ ಹೊಂದಿಸಿ ಕೂಟ ಮಾಡಿರೋದು ನೀವು? ಹಾಂ ಸರ್. ಅದರಿಂದ ನಮ್ಮ ಅಣ್ಣನ ಮನೇಲಿ ನಾನೇ ಹಿಡ್ಕೊಂಡೆ ಹಸು ಕರುನ. ಈಗ ಗಗನ ಅವ್ರಿಗೆ ಕೊಟ್ಟಿದ್ದೀನಿ. ಎಷ್ಟು ಕೊಟ್ರಿ ಸರ್? ಸರ್ 1,80,000 ಕೊಟ್ಟಿದ್ದೀನಿ. 1,80,000. ಓಕೆ ಸರ್, ಆಯಿತು. ಹಲೋ ಫ್ರೆಂಡ್ಸ್, ಒಂದು ಚಿಕ್ಕ ಕ್ಲಾರಿಫೈ ಕೊಡೋದಕ್ಕೆ ಇಷ್ಟಪಡ್ತೀನಿ ಗೊತ್ತಿಲ್ಲದೆ ಇರೋರಿಗೆ. ಏನಕ್ಕಪ್ಪ ಇದಕ್ಕೆ 1,80,000 ತುಂಬ ಕಾಸ್ಟ್ಲಿ ಆಯಿತು? ಚಿಕ್ಕ ಪುಟ್ಟ ಕರುಗಳು ಏನಕ್ಕೆ 1,80,000 ಅಂತಂದರೆ, ಹುಟ್ಟಿದಂಥ ಕರುಗಳು ಎಲ್ಲ ಒಂದೇ ಥರ ಇರೋದಿಲ್ಲ. ಕೆಲವೊಂದು ಸ್ಪೆಷಲೈಡ್ ಕ್ಯಾರೆಕ್ಟರ್ಗಳಿರ್ತವೆ, ಕೆಲವೊಂದು ಗುಣಲಕ್ಷಣಗಳು ಸ್ಪೆಷಲ್ ಆಗಿರ್ತವೆ. ಗಂಧಟ್ಟಾಗಿರ್ಬೋದು, ಪಾದ ಆಗಿರ್ಬೋದು, ಮುಖಲಕ್ಷಣ ಆಗಿರ್ಬೋದು, ಅದ್ರ ಮೇಲೆ ಕರುಗಳ ಬೆಲೆ, ಅದ್ರ ಮೇಲೇ ಮೆರವಣಿಗೆ ಮಾಡೋದು. ಆದರೂ ಹಳ್ಳಿಕಾರ್ ತಳಿ ಬಗ್ಗೆ ವಿಚಾರ ಗೊತ್ತಿರೋರು ಗೊತ್ತಿರುತ್ತೆ, ಏನು ಎತ್ತ ಯಾಕೆ ಜಾಸ್ತಿ ಬೆಲೆ ಅಂತ. ಗೊತ್ತಿಲ್ಲದಿರೋರಿಗೆ ಒಂದು ಚಿಕ್ಕ ಕ್ಲಾರಿಫೈ ಅಷ್ಟೇ. ನಮಸ್ಕಾರ, ಒಳ್ಳೆಯದಾಗಲಿ ಎಲ್ಲರೂ. ಗುಡ್ ಲಕ್, ಬಾಯ್.